ಹಲೋ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ಚಾಪ್ಟರ್ ಸೆಕೆಂಡು, ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್. ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಅಂದರೆ ವೆನ್ ವಿ ಮೇಕ್ ಎ ಸೆಂಟೆನ್ಸ್, ಒಂದು ಸೆಂಟೆನ್ಸ್ ಮಾಡುವಾಗ ನಾವು ವಿ ನೇಮ್ ಸಮ್ ಪರ್ಸನ್, ಸ್ವಲ್ಪ ಮನುಷ್ಯರ ಹೆಸರುಗಳೇ ಹೇಳ್ತೀವಿ, ಆರ್ ಥಿಂಗ್ಸ್ ಹೆಸರುಗಳನ್ನು ಹೇಳ್ತೀವಿ. ಆ್ಯಂಡ್ ವಿ ಸೇ ಸಮಥಿಂಗ್ ಅಬೌಟ್ ದಟ್ ಪರ್ಸನ್ ಹೇಳ್ತೀವಿ, ಹೆಸರು ಹೇಳ್ತೀವಿ ಮತ್ತು ಅದರ ಬಗ್ಗೆ ಅವನ ಬಗ್ಗೆ ಏನಾದರೂ ವಿಶೇಷ ಅದನ್ನು ಹೇಳ್ತೀವಿ. ಸೊ ಇನ್ ಅದರ್ ವರ್ಡ್ಸ್ ವಿ ಮಸ್ಟ್ ಹ್ಯಾವ್ ಎ ಸಬ್ಜೆಕ್ಟ್ ಟು ಸ್ಪೀಕ್ ಅಬೌಟ್ ಆ್ಯಂಡ್ ವಿ ಮಸ್ಟ್ ಸೇ ಆರ್ ಪ್ರೆಡಿಕೇಟ್ ಸಮಥಿಂಗ್ ಅಬೌಟ್ ದಟ್ ಸಬ್ಜೆಕ್ಟ್. ಅಂದರೆ ಯಾವುದೋ ಒಂದು ವಿಷಯ ಬಗ್ಗೆ ಹೇಳ್ತೀವಿ, ಸಬ್ಜೆಕ್ಟ್, ಒಂದು ಸಬ್ಜೆಕ್ಟ್ ಬಗ್ಗೆ, ಆ ಸಬ್ಜೆಕ್ಟ್ ಮೇಲೆ ಏನೋ ಒಂದು ಹೇಳ್ತೀವಿ ಅದ್ರ ಬಗ್ಗೆ. ಅದು ಎರಡು ಇರುತ್ತೆ ಸೆಂಟೆನ್ಸಲ್ಲಿ. ಸೊ ಎವ್ರಿ ಸೆಂಟೆನ್ಸ್, ಪ್ರತಿ ಸೆಂಟೆನ್ಸಲ್ಲಿ ಎರಡು ಪಾರ್ಟ್ ಇರುತ್ತೆ. ದ ಪರ್ಸನ್ ನೇಮು, ಥಿಂಗ್ ನೇಮ್ ಹೇಳ್ವಿ, ಅವ್ರು ಏನು ಮಾತಾಡ್ತಾ ಇದ್ವಿ, ಅವ್ರ ಪರ್ಸನ್ ಯಾರ ಬಗ್ಗೆ ಮಾತಾಡ್ತಾ ಇದ್ವಿ ಅವ್ರ ನೇಮ್ ಹೇಳ್ತೀವಲ್ಲ, ಪರ್ಸನೋ ಥಿಂಗೋ, ಅದಕ್ಕೆ ನಾವೇನು ಮಾಡ್ತೀವಿ, ಅದಕ್ಕೆ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಆ ಸಬ್ಜೆಕ್ಟ್ ಬಗ್ಗೆ, ಆ ಹುಡುಗನ ಹೆಸರು ಹುಡುಗಿ ಹೆಸರು ಸೆಂಟೆನ್ಸಲ್ಲಿ ಬರುತ್ತೆ, ಆ ಹುಡುಗನ ಮೇಲೆ ಏನಾದರೂ ಸಮಥಿಂಗ್ ಸಬ್ಜೆಕ್ಟ್ ನಾವು ಹುಡುಗಿ ಮೇಲೆ ಇನ್ನೇನಾದರೂ ಬ್ರೀಫ್ ಡಿಸ್ಕ್ರಿಪ್ಷನ್ ಏನಾದರೂ ಡಿಸ್ಕ್ರೈಬ್ ಮಾಡಿ ಹೇಳ್ತೀವಲ್ಲ, ಅದು ಪ್ರೆಡಿಕೇಟ್. ಸೊ ಸಬ್ಜೆಕ್ಟ್ ಆಫ್ ಎ ಸೆಂಟೆನ್ಸ್ ಯೂಶಲಿ ಕಮ್ಸ್ ಫಸ್ಟ್, ಮೊದಲು ಬರುತ್ತೆ ಸಬ್ಜೆಕ್ಟು, ಆಮೇಲೆ ಅದರಿಂದ ಪ್ರೆಡಿಕೇಟ್ ಬರುತ್ತೆ. ಹಿಯರ್ ಕಮ್ಸ್ ದ ಬಸ್, ಸ್ವೀಟ್, ಹಿಯರ್ ಇಲ್ಲಿ ಏನಿಲ್ಲಿ, ಇಲ್ಲಿ ಏನಾಗುತ್ತೆ, ಏನು ಬರ್ತಾಯಿದೆ, ಕಮ್ಸ್ ದ ಬಸ್, ಅದು ಪ್ರೆಡಿಕೇಟ್. ಹಿಯರ್ ಅಂದರೆ ಸಬ್ಜೆಕ್ಟ್. ನೆಕ್ಸ್ಟ್ ಸ್ವೀಟ್ ಆರ್ ದ ಯೂಸಸ್ ಆಫ್ ಅಡ್ವರ್ಸಿಟಿ. ಸ್ವೀಟ್ ಅಂದರೆ ಸಬ್ಜೆಕ್ಟ್. ಸ್ವೀಟ್ ಬಗ್ಗೆ ಹೇಳೋದು ಅದೇನು, ದೇ ಆರ್ ಯೂಸಸ್ ಆಫ್ ಅಡ್ವರ್ಸಿಟಿ ಯೂಸಸ್, ಅದು ಪ್ರೆಡಿಕೇಟ್. ಸೊ ಇನ್ ಇಂಪರೇಟಿವ್ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಈಸ್ ಲೆಫ್ಟ್ ಔಟ್. ಇಂಪರೇಟಿವ್ ಸಬ್ಜೆಕ್ಟ್, ಕಮ್ಯಾಂಡ್, ರಿಕ್ವೆಸ್ಟ್ ಎಲ್ಲ ಹೇಳಿದ್ನಲ್ಲ, ಅದರಲ್ಲಿ ಸಬ್ಜೆಕ್ಟ್ ಬಿಟ್ಬಿಡ್ತಾರೆ. ಸಿ ಡೌನ್, ಸುಮ್ಮನೆ ಒಂದು ಕಮ್ಯಾಂಡ್ ಕೊಡೋದು, ಸಿ ಡೌನ್ ಅಂತ ಹೇಳ್ತೀವಿ. ಇಲ್ಲೇನದು ಸಬ್ಜೆಕ್ಟ್ ಯು ಈಸ್ ಅಂಡರ್ಸ್ಟುಡ್, ಅಂದರೆ ನಾವು ಯಾರು ಹೇಳ್ತಾ ಇದ್ದೀವಿ ಅವರೇ ಸಬ್ಜೆಕ್ಟ್. ಸೆಂಟೆನ್ಸಲ್ಲಿ ಬರೋಲ್ಲ. ಸಿ ಡೌನ್ ಅಂತ ನಾವು ಎದುರುಗಡೆ ಇರೋರಿಗೆ ಹೇಳಿದಾಗ ಎದುರುಗಡೆ ಮನುಷ್ಯ ಅವನೇ ಸಬ್ಜೆಕ್ಟ್. ಥ್ಯಾಂಕ್ ಹಿಮ್, ಥ್ಯಾಂಕ್ ಮಾಡಿ ಅವನಿಗೆ ಅಂತ. ಹಿಯರ್ ಟು ದ ಸಬ್ಜೆಕ್ಟ್ ಯು ಈಸ್ ಅಂಡರ್ಸ್. ಥ್ಯಾಂಕ್ ಹಿಮ್, ಒಬ್ಬ ಮನುಷ್ಯ ಇನ್ನೊಬ್ಬನಿಗೆ ಹೇಳಿ ಥ್ಯಾಂಕ್ ಹಿಮ್, ಥ್ಯಾಂಕ್ ಮಾಡಿ ಹೇಳೋವಾಗ ಅವನಿಗೆ ಥ್ಯಾಂಕ್ಸ್ ಹೇಳಿ, ಮೂರನೇ ಮನುಷ್ಯಗೆ ಥ್ಯಾಂಕ್ ಯು ಹೇಳುವಂಥ ಒಂದನೇ ಮನುಷ್ಯ ಎರಡನೇ ಮನುಷ್ಯಗೆ ಹೇಳೋವಾಗ ಮೂರನೇ ಮನುಷ್ಯ ಅವನು ಸಬ್ಜೆಕ್ಟ್ ಅಂತ ಅರ್ಥ. ಯಾರಿಗೆ ಹೇಳ್ತಾ ಇದ್ವಿ, ಥ್ಯಾಂಕ್ಸ್ ಯಾರಿಗೆ ಹೇಳ್ತಾ ಇದ್ವಿ, ಅವನು ಸಬ್ಜೆಕ್ಟ್ ಅಲ್ವಾ. ಸಿ ಡೌನ್ ಯಾರಿಗೆ ಹೇಳ್ತಾ ಇದ್ವಿ, ಅವನು ಸಬ್ಜೆಕ್ಟ್. ಸೆಂಟೆನ್ಸಲ್ಲಿ ಬರೋಲ್ಲ ಇಂಪರೇಟಿವ್ ಸೆಂಟೆನ್ಸಲ್ಲಿ, ಬಟ್ ಅದು ಸಬ್ಜೆಕ್ಟ್, ನಾವು ಅಂಡರ್ಸ್ಟುಡ್. ಸೊ ಈಗ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇದು ದಿಸ್ ಈಸ್ ಅಬೌಟ್ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್. ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಎರಡು ಒಟ್ಟೊಟ್ಟಿಗೆ ಒಂದು ಸೆಂಟೆನ್ಸಲ್ಲಿ ಬಂದೇ ಬರುತ್ತೆ. ಎರಡು ಪಾರ್ಟ್, ಸೊ ಸೆಂಟೆನ್ಸಲ್ಲಿ ಎರಡು ಭಾಗ ಇದೆ. ಮೊದಲು ಬರೋದು ಸಬ್ಜೆಕ್ಟ್, ಆಮೇಲೆ ಅದ್ರ ಬಗ್ಗೆ ಸಬ್ಜೆಕ್ಟ್ ಬಗ್ಗೆ ಹೇಳೋದೇ ಪ್ರೆಡಿಕೇಟ್. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.